ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತು ಶನಿವಾರದ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆನೇ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಬೆಳಗ್ಗೆ ಅಂದರೆ ಏನು ಬೆಳಗ್ಗೆ 6 ಗಂಟೆಗೆ ಏನು ಹೋಗ್ತಾ ಇಲ್ಲ, ನಾವು ಹೋಗ್ತಾ ಇರೋದು 9-10 ಗಂಟೆ ಅನಿಸುತ್ತೆ. ನನ್ನ ಮಗನಿಗೆ ಸ್ಕೂಲಿತ್ತು, ಅವನಿಗೆಲ್ಲ ಸ್ಕೂಲ್ಗೆಲ್ಲ ಕಳಿಸಿ ಆಮೇಲೆ ನಾವಿಬ್ಬರು ಸ್ನಾನ ಮಾಡಿಕೊಂಡು ಮತ್ತೆ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಪ್ರತಿ ಶನಿವಾರ ಯಜಮಾನ್ರು ದೇವಸ್ಥಾನಕ್ಕೆ ಹೋಗ್ತಾರೆ. ನಾನು ಕೆಲವೊಂದು ಸಲ ಟೈಮ್ ಇದ್ದಾಗ ಮಾತ್ರ ಹೋಗ್ತೀನಿ. ಇವತ್ತು ಇಬ್ಬರು ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಇಲ್ಲೇ ನಮ್ಮ ಮನೆ ಹತ್ರ ಕೋಟೆಯಲ್ಲಿ ದೇವಸ್ಥಾನ ಇದೆ. ಪ್ರತಿ ಶನಿವಾರ ನಮ್ಮ ಯಜಮಾನ್ರು ಎಳ್ಬತ್ತಿನ ಹಚ್ತಾರೆ. ಎಳ್ಬತ್ತಿ ಮನೇಲೇ ಮಾಡಿಕೊಂಡು ಹೋಗಿ ಹಚ್ಬಿಟ್ಟು ಬರ್ತಾರೆ. ಸೊ ನಾನು ದೇವಸ್ಥಾನಕ್ಕೆ ಹೋಗಲಿಲ್ಲ ಅಂದರೂ ಕೂಡ ನಾನ್ ವೆಜ್ ಎಲ್ಲ ಏನೂ ತಿನ್ನೋಕ್ಕೆ ಹೋಗಲ್ಲ. ನಾನು ತುಂಬ ಚಿಕ್ಕವಳಿರುವಾಗಿಂದನೇ ಅಮ್ಮ ರೂಢಿ ಮಾಡಿದರು ನಾನ್ ವೆಜ್ ಏನು ತಿನ್ನಬಾರ್ದು ಶನಿವಾರ ಅಂತ ಹೇಳಿ. ಹಾಗಾಗಿ ನಾನು ಶನಿವಾರ ಯಾವುದೇ ಥರ ನಾನ್ ವೆಜ್ ಏನು ತಿನ್ನಲ್ಲ. ಈಗಲೂ ಕೂಡ ಅಷ್ಟೇ, ಚಿಕ್ಕ ಹುಡುಗಿಯಲ್ಲಿ ಅದು ರೂಢಿಯಾಗಿದ್ದು ಈಗಲೂ ಕೂಡ ನಾನು ತಿನ್ನೋಕ್ಕೆ ಹೋಗಲ್ಲ. ಏಕೆಂದರೆ ತಿನ್ನಬಾರ್ದು ಶನಿವಾರ ಅಂದರೆ ಶನಿ ಮಹಾತ್ಮನ ಆರಾಧಿಸ್ಬೇಕು ಅಂತ ಹೇಳಿ ನನ್ನ ಒಂದು ಜಾತಕದಲ್ಲಿರೋದ್ರಿಂದ ನಾನು ಶನಿವಾರ ಬಿಟ್ಟಿದ್ದೀನಿ. ನಾನು ಪ್ರತಿ ವಾರ ದೇವಸ್ಥಾನಕ್ಕೆ ಹೋಗಲಿಲ್ಲ ಅಂದರೂ ಕೂಡ ಮನೆಯಲ್ಲೇ ದೀಪ ಹಚ್ಕೊಂಡು ಶನಿವಾರ ನಾನ್ ವೆಜ್ಜನ್ನು ತಿನ್ನೋದಿಲ್ಲ. ಸೊ ಈ ಥರ ನಾನು ರೂಢಿ ಮಾಡ್ಕೊಂಡು ಬಂದಿದ್ದೀನಿ. ನಮ್ಮ ಮನೆಯವ್ರಿಗೆ ನನ್ನ ಮದುವೆ ಆದಮೇಲೆ ಅವರು ಶನಿವಾರ ಫಸ್ಟು ಮದುವೆಗೆ ಮುಂಚೆ ಶನಿವಾರ ಎಲ್ಲ ತಿಂತಾಯಿದ್ರು ನಾನ್ ವೆಜ್ ಎಲ್ಲ. ಈಗ ನನ್ನ ಮದುವೆ ಆದಮೇಲೆ ಸುಮಾರು ಒಂದು 8-9 ವರ್ಷದಿಂದ ಅವರು ಕೂಡ ಶನಿವಾರ ತಿನ್ನೋದನ್ನು ಬಿಟ್ಟಿದ್ದಾರೆ. ಅದನ್ನು ಬಿಟ್ಟ ಮೇಲೆ ಸ್ವಲ್ಪ ನಮಗೂ ಕೂಡ ಎಲ್ಲ ವಿಷಯದಲ್ಲೂ ನಮಗೆ ಸ್ವಲ್ಪ ಎಲ್ಲನೂ ಒಳ್ಳೆಯದೇ ಆಗಿದೆ. ಶನಿವಾರ ನಾನ್ ವೆಜ್ ಎಲ್ಲ ಬಿಟ್ಟು ಸ್ವಲ್ಪ ಆಂಜನೇಯನ ಆರಾಧನೆ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನಮಗೆಲ್ಲನೂ ಒಳ್ಳೆಯದಾಗಿದೆ. ಸೊ ಮೇನ್ ಹೇಳಬೇಕು ಅಂದರೆ ನಾವು ದೇವ್ರನ್ನ ನಂಬ್ತೀವಿ ಅಷ್ಟೇ. ಸೋಮವಾರ ಅಷ್ಟೇ, ಮತ್ತು ಶುಕ್ರವಾರ ಅಷ್ಟೇ, ಮತ್ತು ಶನಿವಾರ ಅಷ್ಟೇ ಅಲ್ಲ, ನಾವು ಪ್ರತಿದಿನ ಪ್ರತಿ ಒಂದು ಕ್ಷಣದಲ್ಲೂ ಪ್ರತಿಯೊಂದು ಕೆಲಸದಲ್ಲೂ ಕೂಡ ನಾವು ದೇವರನ್ನು ನೆನೆಸ್ಕೊಳ್ದೆ ನಾವೇನೂ ಮಾಡಲ್ಲ. ನಮ್ಮ ಮನೇಲಿ ಪ್ರತಿದಿನ ಯಜಮಾನ್ರು ಪೂಜೆ ಮಾಡಿ ಹೋಗ್ತಾರೆ. ಪ್ರತಿದಿನ ನಾವು ಎಲ್ಲ ದೇವ್ರುಗಳ್ನು ನಾವು ನೆನೆಸ್ಕೋತೀವಿ. ಸೋಮವಾರನೇ ನೆನೆಸ್ಕೋಬೇಕು, ಶನಿವಾರನೇ ನೆನೆಸ್ಕೋಬೇಕು, ಶುಕ್ರವಾರನೇ ನೆನೆಸ್ಕೋಬೇಕು ಅದೆಲ್ಲ ಏನೂ ಇಲ್ಲ. ಏನಂದರೆ ನಮ್ಮ ಲೈಫಲ್ಲಿ ನಮ್ಮ ಒಂದು ಸಕ್ಸಸ್ ಏನಿದೆ ಸೊ ಅದನ್ನೆಲ್ಲ ತಂದುಕೊಟ್ಟಿರೋದು ದೇವ್ರ ದಯೆಯಿಂದ. ನಾವು 3 ಹೊತ್ತು ಊಟ ಬಟ್ಟೆಗೇನು ಕಮ್ಮಿ ಇಲ್ಲ, ನಮಗೆ ಆರಾಮಾಗಿ ಇದ್ದೀವಿ. ಆದರೆ ಕೆಲವ್ರಿಗೆ ಇದು ಕೂಡ ಸಿಕ್ಕಿರಲ್ಲ. ಸೊ ನಾವು ಸಿಕ್ಕಿರೋದ್ರಲ್ಲಿ ಖುಷಿ ಪಡ್ತಾಯಿದ್ದೀವಿ ಅಷ್ಟೇ. ಇರೋದ್ರಲ್ಲಿ ನಮಗೆ ಖುಷಿ ಇದೆ. ಸೊ ಅದು ನಮಗೆ ಬೇಕಾಗಿರೋದು. ಅದಕ್ಕೆಲ್ಲನೂ ದೇವ್ರ ಆಶೀರ್ವಾದ ಹೊಂದಿರಬೇಕು. ನಾವೆಷ್ಟೇ ಏನೇ ಪೂಜೆ ಮಾಡಿದ್ರೂ ದೇವ್ರ ಆಶೀರ್ವಾದ ಇಲ್ಲದೆ ನಾವು ಏನೂ ಯಾವ ಥರನೂ ನಾವು ಮುಂದೆ ಬರೋಕ್ಕಾಗಲ್ಲ. ನಾವು ಇಷ್ಟೇ ಸಂಪಾದನೆ ಮಾಡ್ಬೋದು, ಏನೇ ಸಂಪಾದನೆ ಮಾಡಿದ್ರೂ ದೇವ್ರ ಆಶೀರ್ವಾದ ಇರಬೇಕು. ಆ ದೇವ್ರ ಆಶೀರ್ವಾದ ಇರಬೇಕು ಅಂದರೆ ಸೊ ನಮ್ಮ ಒಳ್ಳೆತನ ನಮ್ಮನ್ನು ಕಾಯಬೇಕು. ಯಾರಿಗೂ ಕೆಟ್ಟದ್ದು ಮಾಡೋದಾಗ್ಬೋದು, ಬೇರೆಯವ್ರಿಗೆ ಮೋಸ ಮಾಡೋದಾಗ್ಬೋದು, ಯಾವುದೋ ಮಾಡಬಾರ್ದು. ಒಳ್ಳೆತನದಲ್ಲಿದ್ದು ದೇವ್ರ ಆಶೀರ್ವಾದನ ತಗೋಬೇಕು ಅನ್ನೋದು ನಮ್ಮ ಭಾವನೆ. ಬಟ್ ಬೇರೆಯವ್ರ ಭಾವನೆಯಲ್ಲಿ ಹೇಗಿರುತ್ತೋ ಏನೋ ಗೊತ್ತಿಲ್ಲ. ಬಟ್ ನಮ್ಮ ಭಾವನೆ, ನಮ್ಮ ಮನೇಲಿ ನಾವು ಅಂದ್ಕೊಂಡಿರೋದಷ್ಟೇ. ಯಾರಿಗೂ ಏನೂ ಮೋಸ ಮಾಡಬಾರ್ದು, ನಮ್ಮ ತನನ ನಾವೆಲ್ಲೂ ಬಿಟ್ಕೊಡ್ಬಾರ್ದು. ಸೊ ಇದಿಷ್ಟೇ ನಮಗೆ ಗೊತ್ತಿರೋದು. ನಾವು ಯಾರ ತಂಟೆಗೂ ಹೋಗಲ್ಲ, ಯಾರ ವಿಷಯಕ್ಕೂ ನಾವು ಹೋಗಲ್ಲ. ಸೊ ಇದು ಮೇಯ್ನ್ ಆಗಿರುತ್ತೆ. ಹಾಗೆ ಇಲ್ಲಿ ದೇವಸ್ಥಾನದ ಹತ್ರ ಬಂದ್ವಿ. ದೇವಸ್ಥಾನದ ಹತ್ರ ಅಂದರೆ ಪ್ರತಿ ವಾರ ತುಳಸಿನ ತಕ್ಕೊಡ್ತಾರೆ. 10 ರೂಪಾಯಿಗಾಗಲಿ 20 ರೂಪಾಯಿಗಾಗಲಿ ತುಳಸಿನ ತಕ್ಕೊಟ್ಬಿಟ್ಟು ಎಳ್ಬತ್ತಿ ಹಚ್ಚಿ ಪೂಜೆ ಮಾಡಿಕೊಂಡು ಬರ್ತಾರೆ ನಮ್ಮ ಮನೆಯವರು. ಈಗ ಅವರು ತುಳಸಿ ತರೋಕ್ಕೆ ಅಂತ ಹೇಳಿ ಹೋದರು. ಇಲ್ಲಿ ಶನಿವಾರ ತುಂಬ ಜನ ಇರ್ತಾರೆ. ಅಂದರೆ ದೇವಸ್ಥಾನವೂ ಸ್ವಲ್ಪ ಚಿಕ್ಕದೇನೆ, ಮೇನ್ ರೋಡಿಗೆ ಇದೆ ದೇವಸ್ಥಾನ. ಸ್ವಲ್ಪ ಒಂದು ಒಳಗಡೆ ಒಂದು 10 ಜನ ನಿಂತ್ಕೊಳ್ಳೋಷ್ಟು ಸ್ಪೇಸ್ ಇದೆ ಅಷ್ಟೇ. ಮತ್ತು ಇನ್ನೊಂದು ಸ್ವಲ್ಪ ಜಾಸ್ತಿ ಜನ ಆಗಿಬಿಟ್ರೆ ಮತ್ತೆ ಹೊರಗಡೆನೇ ಇರಬೇಕು. ಮೇನ್ ರೋಡಿಗೆ ಇರೋದ್ರಿಂದ ಸ್ವಲ್ಪ ಗಾಡಿಗಳೆಲ್ಲ ಓಡಾಡುತ್ತೆ, ಮತ್ತು ಪಾರ್ಕಿಂಗ್ ಎಲ್ಲ ಸ್ಪೇಸು ಬಿಟ್ಬಿಟ್ಟಿದ್ದಾರೆ. ಹಂಗಾಗಿ ಸ್ವಲ್ಪ
ಚಿಕ್ಕದೇ ಅನಿಸುತ್ತೆ. ಸ್ವಲ್ಪ ಜನ ಒಂದು 10 ಜನ ಒಳಗಡೆ ಹೋಗಿ ಮಂಗಳಾರತಿ ತೊಗೊಂಡು ಬರಬೇಕು. ಸೊ ಆ ಥರ ಇದೆ. ಈಗ ಯಜಮಾನ್ರು ತುಳಸಿ ತರಕ್ಕೆ ಹೋಗಿದ್ದರು. ಸೊ ತುಳಸಿ ತಗೊಬರೋವರೆಗೂ ನಾನು ಇಲ್ಲಿ ವೆಯ್ಟ್ ಮಾಡ್ತಾ ನಿಂತಿದ್ದೆ. ತುಳಸಿ ತೊಗೊಬಂದು ಕೊಟ್ಟರು. ಈಗ ಕಾಲೆಲ್ಲ ತೊಳ್ಕೊಂಡು ಈಗ ಒಳಗೆ ಹೋಗಬೇಕು. ಒಳಗೆ ಹೋಗೋಕ್ಕೂ ಮುಂಚೆ ಎಳ್ಬತ್ತಿನ ಹಚ್ಬಿಟ್ಟು ಒಳಗೆ ಹೋಗುವಂಥದ್ದು. ನಾವು ಎಳ್ಬತ್ತಿ ಮನೆಯಲ್ಲೇ ಮಾಡ್ಕೊಂಡಿರ್ತೀವಿ. ಇಲ್ಲಿ ಅಂಗಡಿನಲ್ಲಿ ಒಂದು ಸಣ್ಣ ಸಣ್ಣ ಉಂಡೆ ಇರ್ತವೆ, ಅದಕ್ಕೆ 15 ರೂಪಾಯಿ 20 ರೂಪಾಯಿ ಪ್ಯಾಕೆಟ್ ತೊಗೋತಾರೆ. ಅದನ್ನೇ ನಾವು ಮನೇಲಿ ತೊಗೊಂಡು ಬಂದು ಕ್ಲೀನಾಗಿ ಸ್ನಾನ ಮಾಡಿಕೊಂಡು ಮಡಿಯಿಂದ ನಾವೇ ಕಟ್ಕೊಂಡು ಹೋಗೋದ್ರಲ್ಲಿ ಒಂಥರ ಖುಷಿ ಇರುತ್ತೆ. ಹಂಗಾಗಿ ಯಜಮಾನ್ರು ಅದನ್ನು ಮಾಡ್ತಾರೆ. ಇಲ್ಲಿ ನವಗ್ರಹಗಳು ಏನೂ ಇಲ್ಲದೆ ಇರೋದ್ರಿಂದ ದೇವಸ್ಥಾನದಲ್ಲಿ ನವಗ್ರಹಗಳು ಏನೂ ಇಲ್ಲ. ಆ ಕಡೆ ಮುಂದೆ ಹೋದರೆ ಅಲ್ಲಿ ಇರುತ್ತೆ ನವಗ್ರಹ. ಇಲ್ಲಿ ದೇವಸ್ಥಾನದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಾವು ಯಾವಾಗಲೂ ಹಚ್ಚೋದು. ಹಾಗಾಗಿ ನಮ್ಮ ತಲೆ ಸುತ್ತ 9 ಸುತ್ತು ತಲೆ ಸುತ್ತ ಸುತ್ತಬಿಟ್ಟು ಆಮೇಲೆ ನಾವು ಎಳ್ಬತ್ತಿನ ಹಚ್ತೀವಿ. ನವಗ್ರಹ ಕಲ್ಲು ಸಪ್ರೇಟ್ ಇದ್ದರೆ ನವಗ್ರಹ ಕಲ್ಲಿಗೆ 9 ಸುತ್ತು ಸುತ್ತಬಿಟ್ಟು ಒಂದೊಂದು ಸುತ್ತಿಗೂ ಒಂದೊಂದು ಎಳ್ಬತ್ತಿನ ಹಾಕೋದು ಪದ್ಧತಿ ಇರುತ್ತೆ. ಆದರೆ ನವಗ್ರಹ ಕಲ್ಲು ಇಲ್ಲಿ ಸಪ್ರೇಟು ಆ ಕಡೆ ಸೈಡಲ್ಲಿರೋದ್ರಿಂದ ನಾವು ಇಲ್ಲೇ ತಲೆ ಸುತ್ತ ಸುತ್ತಬಿಟ್ಟು ಇಲ್ಲಿ ಎಳ್ಬತ್ತಿನ ಹಾಕಿ. ಈಗ ಎಳ್ಬತ್ತಿ ಎಲ್ಲ ಹಾಕಿದ್ದಾಯಿತು. ಈಗ ಒಳಗಡೆ ಹೋಗಿ ಮಹಾಮಂಗಳಾರತಿ ಆಗುತ್ತೆ. ಮಂಗಳಾರತಿ ತೊಗೊಂಡು ಬರಬೇಕು. ಸೊ ಪೂಜೆ ಮಾಡಿ ತುಂಬ ಚೆನ್ನಾಗಿ ಪೂಜೆ ಮಾಡಿ ಕೊಡ್ತಾರೆ. ಹಾಗೆ ನಾವು ತೊಗೊಂಡೋಗಿರೋ ತುಳಸಿನೂ ಕೂಡ ಎಲ್ಲ ಹಾಕ್ತಾರೆ. ಹಾಕ್ಬಿಟ್ಟು ಪೂಜೆ ಮಾಡಿ ಕೊಡ್ತಾರೆ. ಸೊ ನಾವು ಕೂಡ ಒಳಗಡೆ ಜನ ಇದ್ದರು ಅಂದ್ಬಿಟ್ಟು ನಿಂತಿದ್ದೀವಿ. ಹಾಗೆ ಅಲ್ಲಿ ಗಣಪತಿ ದೇವಸ್ಥಾನ ದೇವರು ಕೂಡ ಇಟ್ಟಿದ್ದಾರೆ. ಗಣಪತಿ ವಿಗ್ರಹವೂ ಇದೆ. ಅಲ್ಲೂ ಕೂಡ ನಮಸ್ಕಾರ ಮಾಡಿಕೊಂಡು ಮತ್ತು ಆಂಜನೇಯ ಸ್ವಾಮಿಗೆ ನಮಸ್ಕಾರ ಮಾಡಿಕೊಂಡು ಮಂಗಳಾರತಿ ಎಲ್ಲ ತೊಗೊಂಡು ಬಂದ್ವಿ. ಮಂಗಳಾರತಿ ಎಲ್ಲ ತೊಗೊಂಡು ಸ್ವಲ್ಪ ವೀಡಿಯೋ ಎಲ್ಲ ಮಾಡಿಕೊಂಡು ಬಂದ್ವಿ. ಹಾಗೆ ಅಲಂಕಾರನೂ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು. ಪ್ರತಿ ವಾರವೂ ಅಷ್ಟೇ ಪ್ರತಿದಿನ ಸಿಂಪಲ್ಲಾಗಿ ಒಂದು ಹಾರ, ಒಂದು ಮೊಳ ಹೂವು ಆ ಥರದ್ರಲ್ಲಿ ಅಲಂಕಾರ ಮಾಡಿರ್ತಾರೆ. ಆದರೆ ಶನಿವಾರ ಮಾತ್ರ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಸೊ ಅದೆಲ್ಲ ಆದಮೇಲೆ ನಾವು ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಮನೇಲಿ ತಿಂಡಿ ಏನೂ ಮಾಡಿರಲಿಲ್ಲ. ನನ್ನ ಮಗನಿಗೆ ಹಾಫ್ ಡೇ ಕ್ಲಾಸ್ ಇತ್ತು. ಹಾಗಾಗಿ ಅವನಿಗೆ ಚಪಾತಿ ಇಟ್ಟಿತ್ತು. ಚಪಾತಿ ಮತ್ತು ಪಲ್ಯ ಮಾಡಿ ಕೊಟ್ಬಿಟ್ಟು ಅವನ್ನ ಕಳಿಸಿದ್ದೆ. ಮತ್ತು ಇನ್ನು ನಮಗೆ ತಿಂಡಿಗೆ ಏನೂ ಇರಲಿಲ್ಲ. ಸರಿ ಇಲ್ಲಿ ಬಿಸಿ ಕೋಟೆ ಇಡ್ಲಿ ಸಿಗುತ್ತೆ, ಇಲ್ಲಿ ತಿನ್ನೋಣ ಅಂದ್ಬಿಟ್ಟು ಕರ್ಕೊಂಡು ಬಂದರು. ಚಟ್ನಿ ಮಾತ್ರ ಸಿಕ್ಕಾಪಟ್ಟೆ ಖಾರ ಅಂದರೆ ಖಾರ. ಇಡ್ಲಿ ಮಾತ್ರ ಚೆನ್ನಾಗಿರುತ್ತೆ. ಬಟ್ ಖಾರ ಅಂದರೆ ಚಟ್ನಿ ಫುಲ್ ಖಾರ ಇರುತ್ತೆ. ನಾನು ಅಷ್ಟು ಖಾರ ತಿಂತೀನಿ, ನನಗೆ ಅಷ್ಟೊಂದು ಖಾರ ಆಗೋಯಿತು. ಬಟ್ ಅಷ್ಟೇನು ಟೇಸ್ಟು ನನಗೆ ಯಾಕೋ ಇಷ್ಟ ಆಗಲಿಲ್ಲ. ಬಟ್ ತುಂಬ ಜನ ಇಲ್ಲಿ ವಿಡಿಯೋ ಮಾಡಿ ಹಾಕಿದ್ದಾರೆ, ಚೆನ್ನಾಗಿರುತ್ತೆ ಕೋಟೆ ಇಡ್ಲಿ ಅಂತೇಳಿ ತುಂಬ ಜನ ಇಷ್ಟಪಟ್ಟು ತಿಂತಾರೆ. ಬಟ್ ಅವ್ರವ್ರ ಟೇಸ್ಟ್ ಅವ್ರವ್ರಿಗೆ ಬಿಟ್ಟಿದ್ದು. ಬಟ್ ನನಗೆ ಅಂದರೆ ಚಟ್ನಿ ಅಂತೂ ತುಂಬ ಅಂದರೆ ತುಂಬಾ ಖಾರ ಇತ್ತು. ನನಗದು ನಿಜ ಬೇಜಾರಾಯಿತು. ಸಖತ್ತು ಕುತ್ತಿಗೆ ಎಲ್ಲ ಉರಿ ಬಂದ್ಬಿಡ್ತು. ಅತ್ತೆಲ್ಲ ತಿಂದ್ಕೊಂಡು ಬಂದ್ವಿ ಮನೆಗೆ. ಹಾಗೆ ನನ್ನ ಮಗ ಬೆಳಿಗ್ಗೆ 2 ಚಪಾತಿ ತಿನ್ಕೊಂಡು ಹೋಗಿದ್ನಲ್ವ, ಇನ್ನು ಬರ್ತಾನೆ ಮನೆಗೆ. ಇನ್ನು ಬಂದಿದ ತಕ್ಷಣ ಅಮ್ಮ ಊಟ ಅಂತ ಹೇಳ್ತಾನೆ. ಅಂದ್ಬಿಟ್ಟು ಸರಿ ಮಧ್ಯಾಹ್ನಕ್ಕೆ ಅವ್ನು ಬರೋ ಅಷ್ಟೊತ್ತಿಗೆ ಅಡುಗೆ ಮಾಡಿಬಿಡೋಣ ಅಂತೇಳ್ಬಿಟ್ಟು ಮನೇಲಿ ಸೊಪ್ಪಿತ್ತು, ಉಪ್ಸಾರಿನ ಸೊಪ್ಪಿತ್ತು, ಕಿರಿಕಿರಿ ಸೊಪ್ಪು ಅದೆಲ್ಲ. ಇವಾಗ ಹೆಸ್ರು ಕಾಳು ಮತ್ತು ಸ್ವಲ್ಪ ಬೇಳೆ ಎಲ್ಲ ಹಾಕ್ಬಿಟ್ಟು ಈಗ ಬೇಯಕ್ಕಿಟ್ಟಿದ್ದೀನಿ. ಬೇಯಕ್ಕಿಟ್ಟು ಈಗ ಸೊಪ್ಪೆಲ್ಲ ಹಾಕಿಬಿಟ್ಟು ಹಾಗೆ ಬೇಯಿಸಬೇಕು. ನಾನು ಕುಕ್ಕರಲ್ಲಿ ವಿಷಲ್ ಹಾಕ್ಕೊಳ್ಳಲ್ಲ, ಏಕೆಂದರೆ ಬೇಳೆ ಹೆಸ್ರು ಕಾಳು ಎಲ್ಲನೂ ಚೆನ್ನಾಗಿ ಬೆಂದೋಗುತ್ತೆ. ಹಂಗಾಗಿ ನಾನು ಹಾಗೆ ಬೇಯಿಸ್ಕೊತೀನಿ. ಬೇಯಿಸ್ಕೊಂಡು ಈಗ ಸೊಪ್ಪು ಹಾಕ್ಕೊಂಡು ಬೇಯಿಸ್ಕೋಬೇಕು. ಸೊಪ್ಪಲ್ಲಿ ಈಗ ಮಳೆಗಾಲ ಆಗಿರೋದ್ರಿಂದ ತುಂಬಾ ಮಣ್ಣಿರುತ್ತೆ. ಒಂದು 2-3 ಸಲನಾದ್ರು ಕ್ಲೀನಾಗಿ ತೊಳ್ಕೊಂಡು ಯೂಸ್ ಮಾಡ್ಕೋಬೇಕಾಗತ್ತೆ. ಸೊ ಇವಾಗ ಹೆಸ್ರು ಕಾಳು ಬೇಳೆ ಮತ್ತು ಒಂದು 4 ಟೊಮೊಟೊ ಹಾಕಿದ್ದೀನಿ. ಯಾಕಂದರೆ ಇವತ್ತು ಬಸ್ಸಾರು ಮಾಡ್ತಾಯಿದ್ದೀನಿ, ಉಪ್ಸಾರು ಮಾಡ್ತಾಯಿಲ್ಲ. ಬಸ್ಸಾರು ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಬಸ್ಸಾರು ಮಾಡಿ ತುಂಬ ದಿನವೇ ಆಗಿತ್ತು. ಹಾಗಾಗಿ ಇವತ್ತು ಬಸ್ಸಾರು ಮಾಡ್ತಾಯಿದ್ದೀನಿ. ಎಲ್ಲ ಬೇಯಿಸ್ಕೊಂಡು ಈಗ ಚೆನ್ನಾಗಿ ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಎಲ್ಲನೂ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ನಾನೇನು ರೆಸಿಪಿ ಎಲ್ಲ ಶೇರ್ ಮಾಡ್ತಾಯಿಲ್ಲ, ಜಸ್ಟ್ ಹಾಗೆ ಸಣ್ಣ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ.
ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಅದೆಲ್ಲ ಹಾಕ್ಕೊಂಡು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿ ಮತ್ತು ಕಾಯಿ ತುರಿ ಸ್ವಲ್ಪ ಕಾಯಿ ತುರಿನೂ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ ಕಡೆ ಒಂದು ಕಡೆ ಬಸ್ಸಾಂಬಾರ್ಗೂ ಕೂಡ ಹಾಕಿದ್ದೀನಿ. ನಾನೇನು ಬಸ್ಸಾರು ರುಬ್ಬಿ ಏನೂ ಮಾಡಿಲ್ಲ. ಹಾಗೆ ನಾವೇನು ಸೊಪ್ಪು ಕಾಳೆಲ್ಲ ಬೇಯಿಸ್ಕೊಂಡಿರ್ತೀವಲ್ಲ ಆ ನೀರಲ್ಲೇ ನಾನು ಬಸ್ಸಾರನ್ನ ಮಾಡ್ಕೊಂಡಿದ್ದೀನಿ. ಇದು ನಮ್ಮ ಕಡೆ ಸ್ಟೈಲಲ್ಲಿ ಮಾಡುವಂಥ ಬಸ್ಸಾರು ತುಂಬ ಚೆನ್ನಾಗಿರುತ್ತೆ. ಹೋಳಿಗೆ ಸಾರು ಥರ ಇರುತ್ತೆ, ಅಂದರೆ ಒಬ್ಬಟ್ಟು ಸಾರು ಬರುತ್ತಲ್ಲ ಆ ಥರ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಯಾವುದೇ ರುಬ್ಬಿ ಮಾಡೋದು ಅದೆಲ್ಲ ಮಾಡಲ್ಲ, ಏಕೆಂದರೆ ನಮ್ಮ ಮನೇಲಿ ರುಬ್ಬಿ ಮಾಡೋ ಸಾಂಬಾರು ತಿನ್ನೋದಿಲ್ಲ. ಬಸ್ಸಾರಾಗಲಿ ಏನೇ ಒಂದಾದರೂ ಬೇಳೆ ಸಾರಾದರೂ ಕೂಡ ನಾವು ಜಸ್ಟ್ ಹುಳಿ ಸಾರು ಥರನೇ ಮಾಡೋದು. ರುಬ್ಬಿ ಅಂತೂ ನಾನೇನು ಮಾಡಲ್ಲ. ಬೈ ಚಾನ್ಸ್ ನನಗೆ ಕಾಯಿ ತುರಿ ಏನಾದರೂ ಇತ್ತು ಅಂದರೆ ಹಂಗೆ ಹಾಕ್ಕೋತೀನಿ ಅಷ್ಟೇ. ಸೊ ಅದೆಲ್ಲ ಆಯಿತು. ಈಗ ಸಾಂಬಾರು ಕೂಡ ಆಯಿತು. ಹಾಗೆ ಪೂಜೆನೂ ಕೂಡ ಬೆಳಗ್ಗೆನೇ ಆಗಿತ್ತು. ದೀಪ ನಿನ್ನೆ ಶುಕ್ರವಾರ ಹಚ್ಚಿದ್ದು ದೀಪ ಹಾಗೆ ಉರಿತಾ ಇತ್ತು. ಸರಿ ಅಂದ್ಬಿಟ್ಟು ಈಗ ಬಟ್ಟೆಗಳೆಲ್ಲ ಮಿಷಿನ್ಗೆ ಹಾಕಿದ್ದೀನಿ, ಒಂದು ರೌಂಡ್ ಒಣಗಕ್ಕೆ ಹಾಕಿದ್ದೀನಿ. ಹಾಗೆ ಈಗಂತೂ ಸಿಕ್ಕಾಬಟ್ಟೆ ಗಾಳಿ ಬಡ್ತಾ ಬಟ್ಟೆಗಳಂತೂ ಬಿದ್ದು ಹೋಗ್ತಾ ಇರುತ್ತೆ. ಹಂಗಾಗಿ ಕ್ಲಿಪ್ಗಳು ಸ್ವಲ್ಪ ಇತ್ತು, ಒಂದೊಂದೇ ಕ್ಲಿಪ್ನ ಹಾಕಿದ್ದೀನಿ. ಈಗ ನನ್ನ ಮಗನೂ ಕೂಡ ಬಂದ. ಸಾಂಬಾರು ಮತ್ತು ಸೊಪ್ಪು ಪಲ್ಯ ಎಲ್ಲನೂ ರೆಡಿಯಾಗಿತ್ತು. ನನ್ನ ಮಗನೂ ಬಂದ, ಅವನಿಗೀಗ ಊಟನ ಹಾಕ್ಕೊಡ್ತಾಯಿದ್ದೀನಿ. ಸಾಂಬಾರಂತೂ ತುಂಬ ಚೆನ್ನಾಗಾಗಿತ್ತು. ಅದಾದಮೇಲೆ ನಾನು ಒಂದು ಗಂಟೆ 2 ಗಂಟೆ ಮೇಲೆ ಮುದ್ದೆನ ಮಾಡಿಕೊಂಡೆ. ಯಜಮಾನ್ರು ಕೂಡ ಮನೇಲಿದ್ದರು. ಅವ್ರಿಗೆ 1 ಗಂಟೆ 2 ಗಂಟೆ ಸುಮಾರಿಗೆ ಮುದ್ದೆನ ಮಾಡ್ಕೊಂಡಿದ್ದೆ. ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ನನ್ನ ಮಗನಿಗೆ ಬೇಗ ಹೊಟ್ಟೆ ಹಸಿವಾಗುತ್ತೆ. 12:30ಗೆ ಬರ್ತಾನೆ. ಬೆಳಗ್ಗೆ ಬರೀ 2 ಚಪಾತಿ ತಿನ್ಕೊಂಡು ಹೋಗಿದ್ದು. ಸರಿ ಅಂದ್ಬಿಟ್ಟು ಅವನಿಗೆ ಹೊಟ್ಟೆ ಹಸಿವಾಗಿರುತ್ತೆ ಅಂದ್ಬಿಟ್ಟು ಬಿಸಿ ರೈಸ್ ಮಾಡಿಬಿಟ್ಟು ಸಾಂಬಾರು ಹಾಕಿ ಕೊಟ್ಟೆ. ಅವನು ಊಟ ಮಾಡಿಕೊಂಡ್ರೆ ಅವನು ಆಟ ಆಡೋಕ್ಕೆ ಹೋಗ್ತಾನೆ ಅಂದ್ಬಿಟ್ಟು ಅವ್ನಿಗೆ ಫಸ್ಟು ಊಟ ಹಾಕ್ಕೊಟ್ಟೆ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿತ್ತು. ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಾಗುತ್ತೆ. ನಾನು ಯಾವಾಗಾದರೂ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆ ಫ್ರೆಂಡ್ಸ್, ಈ ಒಂದು ಶನಿವಾರದ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನಿಮ್ಮ ಎಲ್ಲರ ಒಂದು ಸಪೋರ್ಟ್ ನನಗೆ ತುಂಬ ಮುಖ್ಯ ಆಗುತ್ತೆ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇನ್ನಷ್ಟು ಜನರಿಗೆ ಶೇರ್ ಮಾಡಿ ಅಂತಲೂ ಕೂಡ ಕೇಳ್ಕೊತಾ ಇದ್ದೀನಿ. ಹಾಗೆ ನನ್ನ ಮಗನಿಗೀಗ ಊಟನೂ ಕೂಡ ಹಾಕ್ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಬಾಯ್.